ಮಂಡ್ಯ ನಗರದ ಹೊಸಹಳ್ಳಿ ಸರ್ಕಲ್ ಶ್ರೀ ಎಸ್.ಡಿ. ಜಯರಾಮ್ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಎಸ್.ಡಿ. ಜಯರಾಮ್ ಆಸ್ಪತ್ರೆ ಆಡಳಿತಾಧಿಕಾರಿಯಾದ ಶ್ರೀ ಮಾದೇಶ್ ರವರು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ನಂತರ ಧ್ವಜಾರೋಹಣ ಮಾಡಿದರು. ಎಲ್ಲ ಆಟೋ ಚಾಲಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಶ್ರೀ ಕುವೆಂಪುರವರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ವಾಕ್ಯವನ್ನು ಪ್ರಸ್ತಾಪಿಸುತ್ತಾ ನಾಡು ನುಡಿ ಕನ್ನಡ ಉಳಿಯಲು ಕುವೆಂಪುರವರ ಕೊಡುಗೆ ಅಪಾರ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಸ್ಥಾಪಿಸಲು ಏಕೀಕರಣಕ್ಕೆ ಅನೇಕ ಜನರ ತ್ಯಾಗ ಬಲಿದಾನವಾಗಿದೆ ಎಂದು ತಿಳಿಸಿದರು. ಸ್ವತಂತ್ರ ಪೂರ್ವದ 1915ರಲ್ಲಿ ಆಲೂರು ವೆಂಕಟರಾವ್ರವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ರಚಿಸಿದರು. ಅವರು ರಚಿಸಿದ ಕರ್ನಾಟಕ ಕಥಾ ವೈಭವ ಎಂಬ ಗ್ರಂಥದಿಂದ ನಮ್ಮ ಭಾಷೆ ಕನ್ನಡ ನಾಡಿನ ಬಗ್ಗೆ ಹೆಚ್ಚು ಪ್ರಾತಿನಿಧ್ಯದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ನಾವು ಹೆಚ್ಚು ಹೆಚ್ಚು ಕನ್ನಡವನ್ನು ಮಾತನಾಡಿ ಕನ್ನಡ ಭಾಷೆಯನ್ನು ಉಳಿಸಬೇಕೆಂದು ಕರೆ ನೀಡಿದರು. ನಂತರ ಮಾತನಾಡಿದ ಶ್ರೀ ಶಂಕರ್ ರವರು ಕರ್ನಾಟಕ ರಾಜ್ಯ ಮತ್ತು ಭಾಷೆಯನ್ನು ಉಳಿಸಲು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕೆಂದು ಕರೆ ಕೊಟ್ಟರು. ಡಿಸೆಂಬರ್ 21, 22, 23ರಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪ್ರತಿಯೊಬ್ಬ ಕುಟುಂಬದವರು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಿದರು. ಆಟೋ ಚಾಲಕರಾದ ಸಂಘದ ಅಧ್ಯಕ್ಷರಾದ ಶ್ರೀ ನಿಂಗಣ್ಣರವರು, ಕರಿಯಪ್ಪ, ವೀರೇಶ್, ದೇವರಾಜ್, ರಘು ಮುಂತಾದ ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನಮ್ಮ ರಾಜ್ಯ ಏನು, ನಮಗೆ ಯಾಕೆ ಕನ್ನಡ ಬಂತು, ನಮ್ಮ ಭಾಷೆಗೆ ಎಷ್ಟು ಪ್ರಾಚೀನ ಇದೆ, ಅದರ ಮುಖ್ಯ ಅಂಶಗಳು ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿ ಈ ತಾಯಿ ಕನ್ನಡ ಭುವನೇಶ್ವರಿಯ ಇವತ್ತು ಏನಿದೆ ಎಲ್ಲ ಉಳಿಸುವಂತ ಕೆಲಸವನ್ನು ಆಗಬೇಕು. ಹಾಗೇನೆ ಇವತ್ತು ಏನು 87ನೇ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಿಕ್ಕಿರ್ತಕ್ಕಂಥದ್ದು ಕೂಡ ನಮ್ಮ ಪೂರ್ವಜನ್ಮದ ಪುಣ್ಯ. ಯಾಕೆ ಅಂತ ಹೇಳಿದ್ರೆ ಜೋಶಿಯವರು ಅದು ಅತಿ ಅಧಿಕವಾಗಿ ಓಟನ್ನ ಮಂಡ್ಯದಲ್ಲಿ ನೀಡಿದಂತ ಕಾರಣಕ್ಕಾಗಿ ಅವರ ಒಂದು ಅಭಿಮಾನ ಇಟ್ಕೊಂಡು ಜಾತಿ ಮತ ಇಲ್ಲ ಮಾಲೀಕರಾದ ಶ್ರೀ ನಾರಾಯಣರವರು ಒಂದೆರಡು ಮಾತನಾಡಬೇಕು ಅಂತ ಕೋರ್ತೇನೆ.